ಹಣೆಯಪ್ಪನವ್ರೆ ಎಲ್ಲ ಚೋರು ಸರಿಯಾಗಿ ಹುಡುಕಿದ್ರಿಯಾ? ಎಲ್ಲ ಕಡೆ ಹುಡುಕ್ತೆ ಗೌಡ್ರೆ, ಎಲ್ಲೂ ಸಿಗ್ಲಿಲ್ಲ. ನಾನು ಕೂಡ ಅಷ್ಟೇ ಗೆಂಡತಿಮ್ಮ. ನಮ್ಮ ಏರಿಯಾದ ಸುತ್ತಮುತ್ತಲಿನ ಗಲ್ಲಿಯಲ್ಲಿರುವ ಮಣ್ಣನ್ನು ಮೂಸಿ ಹುಡುಕಿದೆ, ಯಾರು ಸಿಕ್ಕಲಿಲ್ಲ. ಎತ್ತಾಪಟ್ಟಿದೆ ಮಣ್ಣು ಮೂಸ್ ನೋಡೋರ ಕೊನೆ ಒಳಗೆ ಸಿಕ್ಕಿಲ್ಲ. ನಾ ಹೇಳಿರ್ನಿಲ್ವಾ, ಜನಸಂಖ್ಯೆ ಜಾಸ್ತಿ ಇರತ್ತ ಹುಡುಕಿದ್ರೆ ಪಿಕ್ ಪಾಕೆಟ್ ಮಾಡ್ತಾ ಇರ್ತಾಳೆ, ಸಿಗ್ತಾಳ ಅಂತ. ಅವ್ರಿಗೆ ಮಾಸ್ಟ್ರೆ ಇದಕ್ಕೆ ಹೇಳುದು, ನಿಮ್ಮ ತಲೆಯಲ್ಲಿ ಇರುವುದು ಬುದ್ಧಿ ಅಲ್ಲ, ಆಣಿ ಲದ್ದಿ ಅಂತ. ಹೋಯ್, ಪೊಲೀಸರು ಒಂದೊಂದ್ಸಲ ಕಣ್ಣು ಬಾಯಿ ಬಿಟ್ಟುಕೊಂಡು ಕಳ್ಳನನ್ನು ಹುಡುಕ್ತಾರೆ. ಕಳ್ಳ ಅವರ ಕೈಗೆ ಸಿಗ್ತಾನ? ಅದೇ ಒಂದು ಪೊಲೀಸ್ ಡಾಗ್ ಮುಚ್ಚಿಕೊಂಡು ಹೋಗಿ ಮಣ್ಣನ್ನು ಕ್ಯಾಚ್ ಮಾಡ್ತದೆ, ಮುಚ್ಚಿಕೊಂಡು ಹೋಗಿ ಕಳ್ಳನನ್ನು ಕ್ಯಾಚ್ ಮಾಡ್ತದೆ. ಅದೇ ನಮ್ಮನೆ ನಾನು ಕೂಡ ಮಾಡಿದೆಪ್ಪ. ತಪ್ಪು ನಿಂದಲ್ಲಪ್ಪ, ನಿನ್ನನ್ನು ಹುಡುಕಮ್ಮ ಅಂತ ಕಳಿಸಿದ್ದಲ್ಲ ನಂದು. ತಪ್ಪು ನಿಮ್ದು ಯಾರ್ದು ಅಲ್ಲ ಗೌಡ್ರೆ. ಬಾಳೆಹಣ್ಣು ಸಿಪ್ಪೆ ಹಾಕಿ ಬುಟ್ಟಿಗೆ ಹಾಕೋಬೇಕು ಅಂತ ಪ್ಲಾನ್ ಮಾಡಿದ್ನಲ್ಲ, ನನ್ನ ತಪ್ಪು. ಹಣೆಯಪ್ಪನವ್ರಿ ಅದ್ಯಾಕೆ ಹಸುನ್ ಕತ್ತು ಕಟ್ಟಿರೋ ಗಂಟೆ ಥರ ಕೊಣ ಅಂದರಿ, ಹೊಸಿ ಜೋರಾಗಿ ಹೇಳಿ. ಏನಿಲ್ಲ ಗೌಡ್ರೆ, ಪಾರು ಅವರು ತನಗೆ ಗೊತ್ತಿಲ್ಲದೆ ಕಳ್ತನ ಮಾಡಕ್ ಹೋಗಿ ಸಿಕ್ಕಾಕೊಂಡು ಏನು ಕಷ್ಟ ಅನುಭವಿಸ್ತಿದಾರೋ ಅಂತ ಟೆನ್ಷನ್ ಆಗ್ತಿದೆ. ನೀವು ಯಾರು ಹೆದರ್ಕೊಂಡ್ಬೇಡಿ, ನಿಮ್ಮ ಪಾರು ಅವ್ರನ್ನ ಸುರಕ್ಷಿತವಾಗಿ ನಾನು ಕರ್ಕ ಬಂದಿದ್ದೆ. ಪಾರು ಕೇಳ್ದೆ ಎಲ್ಲಿ ಕೊಟ್ಟೋಗಿದೆ? ಪುನಃ ಕದಿಬೇಕು ಅನ್ನಿಸ್ತು, ಅದಕ್ಕೆ ಅಂಗಡಿ ಚೋರಿ ಹೋಗಿದ್ದೆ. ಓಯ್, ಕಳ್ಳತನ ಮಾಡ್ಲಿಕ್ಕೆ ಹೋದದನ್ನ ಒಳ್ಳೆ ಕಡ್ಲೆಕಾಯಿ ಪರ್ಚೇಸ್ ಮಾಡ್ಲಿಕ್ಕೆ ಹೋದವ್ರಾಗೆ ಮಾತಾಡ್ತಿದ್ದೀರಲ್ಲ, ರಿಯಲಿ ಡಬಲ್ ಲೈಕ್ ಇಟ್. ಕಲ್ತಿಬಿಟ್ರು ವಿಷಯ ಗೊತ್ತಿದ್ದು ಈ ತರ ಮಾತಾಡಿದ್ರೆ ಕಿರ್ನಾಲ್ಗ ಕಿತ್ತು ಕಿರುಪುಣ್ಗ ಹಾಕ್ಬಿಡ್ತೀನಿ. ಐ ಲೈಕ್ ಇಟ್. ಓ ಬದ್ರಂಗಿ ಇಸ್ಕೊಟ್ರೆ ಪುನಃ ಏನಾದ್ರು ಕಳ್ತನ ಮಾಡಕ್ ಹೋಗಿ ನಿಮ್ ಕೈಗೆ ಸಿಗಕಂಡ್ಲಾ? ಬರೀ ಸಿಕ್ಕಾಯ್ಕಂದಲ್ಲ ಮರ್ರೆ, ನಾನು ಹಾಪುದು ಒಂದು ಸ್ವಲ್ಪ ಲೇಟ್ ಆಗಿದ್ದಿರು ಮೀಡಿಯಾದವ್ರು ಲೈವ್ ಕವರೇಜ್ ಮಾಡಿ ನಿಮ್ಮ ಮರ್ಯಾದಿನ ಬೀದಿ ಪಾಲ್ ಮಾಡ್ತಿದ್ದೀನಿ. ರೇ ಇನ್ಸ್ಪೆಕ್ಟ್ರೆ, ನಿಮ್ಮ ಜೀವನದಲ್ಲಿ ಮೊದಲನೇ ಸಲ ಸರಿಯಾದ ಸಮಯಕ್ಕೆ ಹೋಗಿ ಆಗ್ತಿರೋ ಅನಾಹುತನ ತಪ್ಪಿಸಿದ್ರಾ. ಥ್ಯಾಂಕ್ ಯು ಸೋ ಮಚ್, ರಿಯಲಿ ಅಪ್ರಿಷಿಯೇಟ್. ಬದ್ರಂಗಿ ಇನ್ಸ್ಪೆಕ್ಟ್ರೆ, ಇವತ್ತೇ ಇವಳ ಆ ಡಾಕ್ಟರ್ ಸಂಗಮೇಶ್ ಅವ್ರ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಇವಳು ಕಳ್ತನದ ಕಾಯಿಲೆನ ವಾಸಿ ಮಾಡಿಸ್ಬಿಡ್ತೀನಿ. ಆದ್ರೆ ಈಗ ಅಷ್ಟು ಟೈಮ್ ಇಲ್ಲ ಅಲ್ಲ ಗೌಡ್ರೆ. ಯಾಕೆ ಬದ್ರಂಗಿ ಅವ್ರೆ? ಪಾರು ಅವ್ರು ನಮ್ಮ ಏರಿಯಾದ ಯಾವ್ದಾರು ಮನೇಲಿ ಕಳ್ತನ ಮಾಡಿದ್ದೀರೆ ನಾನೇ ಕೇಸ್ ಕ್ಲೋಸ್ ಮಾಡ್ತಿದ್ದೆ. ಆದರೆ ಅವರು ಪಬ್ಲಿಕ್ಕಲ್ಲಿ ಕಳ್ತನ ಮಾಡಿರು, ನಾನು ಅವ್ರನ್ನ ಅರೆಸ್ಟ್ ಮಾಡಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಲೇಬೇಕು. ಬಜ್ರಂಗಿ ಇನ್ಸ್ಪೆಕ್ಟ್ರಿ, ಒಂದ್ಸತಿ ನಮ್ಮ ಟಿ ಅಣ್ಣ ನೀವು ಅರೆಸ್ಟ್ ಮಾಡಿಬಿಟ್ರೆ ನಮ್ಮ ವಂಶದ ಮರ್ಯಾದೆ ಬೀದಿ ಪಾಲ ಆಗ್ಬಿಡ್ತದೆ. ಶಿವ, ಇವಳಿಗಿರೋ ಕಾಯಿಲೆ ಬಗ್ಗೆ ಕೋರ್ಟ್ನವ್ರಿಗೆ ತಿಳಿಸ್ಬಿಟ್ಟು ಇವಳನ್ನ ಬಿಟ್ಟುಬಿಡಿ. ನೀವು ಎಂಥ ಕಾರಣ ಕೊಟ್ಟರು ರೂಲ್ಸ್ ಬ್ರೇಕ್ ಮಾಡೋಕೆ ಆತಿಲ್ಲ ಮರ್ರೆ. ಹಂಗಂದೇಳಿ ಪಾರು ಅವ್ರನ್ನ ಅರೆಸ್ಟ್ ಮಾಡೋಕ್ಕೂ ನಂಗೆ ಮನಸ್ಸಿಲ್ಲ. ಬಜ್ರಂಗಿ ಇನ್ಸ್ಪೆಕ್ಟ್ರೆ, ಥ್ಯಾಂಕ್ ಯು ಸೋ ಮಚ್. ಅದ್ರ ಬರೀ ಕೈಯಲ್ಲಿ ಹಾಪ್ಗೂ ನನ್ಗೆ ಆತಿಲ್ಲ. ಒಂದಿಡಿ ಮಣ್ಣು ಕೊಡ್ತೀನಿ, ತಗೊಂಡೋಗ್ಬಿಡಿ. ಇಲ್ಲ, ಪಾರು ಅವ್ರು ಒಂದು ವಾರದಿಂದ ಮಾಡಿದ ಕಳ್ತನದ ಕೇಸನ್ನೆಲ್ಲ ನಿಮ್ಮ ತಲೆ ಮೇಲೆ ಹಾಕಿ ಸ್ಟೇಷನ್ಗೆ ಎತ್ತಾಯ್ಕೊಂಡೋಗಿ ಮುಖದ ಮೇಲೆ ಹಲ್ಸಿನ ಕಡಬರ್ಸ್ತೆ. ಮಗನೇ ಶ್ರೀರಾಮಚಂದ್ರೇಗೌಡ, ನಿನ್ ಕೆಲ್ಸಗಾರನ್ ಮಾತ್ರ ಇಟ್ಕೋ, ಆದ್ರೆ ಕೆಲ್ಸಗಾರಿಗೆ ಸಂಬಳ ಕೊಡ್ಬೇಡ ಅಂತ ಏನಾರು ಹೇಳೋಗ್ಯವ್ರ? ಅಯ್ಯಪ್ಪ ಉಮ್ಮತ್ರ ಮಿಳ್ಳ, ಇನ್ನೊಂದು ಸರಿ ಏನಾದ್ರೂ ನಿನ್ನ ಪುಟಗೋಸಿ ಸಂಬಳದ ವಿಷಯಕ್ಕೆ ನಮ್ಮ ವಂಶದವ್ರನ್ನ ಮಧ್ಯಕ್ಕೆ ತಂದ್ರೆ ನಿನ್ನ ಸಿಗದು ತೋರಣ ಕಟ್ಟಿಬಿಡ್ತೀನಿ. ಸುಮ್ಮನೆ ವಾಗ ಬೇಡ ಬಿಡು, ನಾನೇ ಹೋಗ್ತೀನಿ. ರೀ ಗೌಡ್ರೆ, ಹೋಗ್ತೀರಾ? ಹೋಗಿ ಸಂಬಳ ಕೇಳಿದ್ರೆ ಆಟ ಆಡ್ತೀರಾ, ಅನ್ಭವಿಸ್ತೀರಾ? ಮಧುರ ಅವ್ರೆ, ಕೂತ್ಕೊಳ್ಳಿ ಗೌಡ್ರೆ. ಥ್ಯಾಂಕ್ ಯು. ಮಧುರ ಅಣ್ಣಯ್ಯಪ್ಪನವ್ರಲ್ಲಿ ಕಾಣಿಸ್ತಾ ಇಲ್ಲ. ಜಾನಿಗೆ ಅದು ಯಾವ ಒಳ್ಳೆ ಬುದ್ಧಿ ಬಂದಿದೆಯೋ ಗೊತ್ತಿಲ್ಲ ಗೌಡ್ರೆ. ಮನೇಲೇ ಇರಲ್ಲ, ಕೇಳಿದ್ರೆ ಹೊರಗಡೆ ಕೆಲಸ ಇದೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾರೆ. ಅಣ್ಣಯ್ಯಪ್ಪನವ್ರಿಗೆ ಈಗಲಾದ್ರೂ ಗೊತ್ತಾಗಿರ್ಬೇಕು ಅನ್ನಿ, ದುಡಿಯೋ ಗಡ್ಸು ಹೊಟ್ಟಿಲಿರ್ಬಾರ್ದು ಅಂತ, ಅದಕ್ಕೆ ಆಚೆಗೆ ಹೋಗಾರೆ. ಏನು ಗೊತ್ತಾಗಿದ್ಯೋ ಏನೋ, ದುಡ್ಕೊಂಡ್ ಬರ್ತೀನಿ ಅಂತ ಹೊರಗೆ ಹೋಗ್ತಾರೆ, ಜೇಬಲ್ಲಿ ಗಾಳಿ ತುಂಬ್ಕೊಂಡು ವಾಪಸ್ ಬರ್ತಾರೆ. ಮಧುರ ಅವ್ರೆ, ಅಣ್ಣಯ್ಯಪ್ಪನವರು ಪುನಃ ಇನ್ಶೂರೆನ್ಸ್ ಏಜೆಂಟ್ ಕೆಲಸ ಶುರು ಮಾಡ್ರೆ ನಿಮ್ಗೆ ಗೊತ್ತಿಲ್ವಾ? ಏನು, ಅವ್ರು ಮತ್ತೆ ಇನ್ಶೂರೆನ್ಸ್ ಏಜೆಂಟ್ ಆಗಿ ಕೆಲಸ ಮಾಡ್ತಿದ್ದಾರಾ? ಅವ್ರು ನಂಗೆ ವಿಷಯ ಹೇಳಲೇ ಇಲ್ಲ. ನನಗೆ ಗೊತ್ತಾಗೋಯ್ತು ಕಬ್ಬುಡಿ. ಬರೋ ಕಮಿಷನ್ ಹಣ ನಿಮ್ಮ ಕೈಗೆ ಇಟ್ಬಿಟ್ಟು ಸರ್ಪ್ರೈಸ್ ಕೊಡೋವಂತ ಹೇಳಿಲ್ಲ. ಮಧುರ ಅವ್ರೆ, ಅಣ್ಣಯ್ಯಪ್ಪನವ್ರಿಗ ನೀವು ಯಾನು ಬೈಯಕ್ಕೆ ಹೋಗ್ಬೇಡಿ. ಈ ಮಾತನ್ನ ನೀವ್ ಹೇಳ್ತಿದ್ದೀರಾ, ಇದು ಕನ್ಸೋ ನನ್ಸೋ ಒಂದೂ ಗೊತ್ತಾಗ್ತಿಲ್ಲ. ಕನ್ಸಲ್ಲ ಮಧುರ ಅವ್ರೆ, ನನ್ಸಿ ಅಣ್ಣಯ್ಯಪ್ಪನವ್ರು ನಮ್ಮ ಒಟ್ಟಿಗೆ ಬಂದು, ಗೌಡ್ರೆ ನಾನು ಪೂರ ಇನ್ಶೂರೆನ್ಸ್ ಏಜೆಂಟ್ ಕೆಲಸನ ಶುರು ಮಾಡ್ತೀನಿ ಅಂತ ಇಟ್ಕೊಳ್ಳಿ, 50 ಲಕ್ಷ ರೂಪಾಯಿ ಇನ್ಶೂರೆನ್ಸ್ಗೆ ಸೈನ್ ಮಾಡ್ಬಿಟ್ಟು ಚೆಕ್ಕರ್ ಕೊಟ್ಟು ಕಳಿಸ್ಬಿಟ್ಟು. ಗೌಡ್ರೆ ನೀವು ಎಷ್ಟು ಒಳ್ಳೆಯವರು. ಮಧುರ ಅವ್ರೆ, ಅಣ್ಣಯ್ಯಪ್ಪನವ್ರು ಹಿಂಗೆ ನನ್ನ, ಗೌಡ್ರೆ ನೀವು ಪಾದರಸ ಇದ್ದಂಗ ಅಂತ ಹೇಳಿಬಿಟ್ರು. ನೀವಿಬ್ರು ಇದೇ ಥರ ಹೊಗಳ್ತಾ ಇದ್ರೆ ನನಗೆ ಕೇಳಿಸ್ಕೊಳಕ್ ಕೂತಾರೆ ನಾಚಿಕೆ ಐತದ. ಇನ್ನು ಹೋಗ್ಲಲ್ಲ ಬಿಡಿ. ಅಂತೂ ಜಾನಿ ಒಂದು ಕೆಲಸ ಹುಡ್ಕೊಂಡ್ರಲ್ಲ, ನನಗಷ್ಟೇ ಸಾಕು.
ಇದೇ ಖುಷಿಗೆ ಬೆಲೆ ಕೊಡ್ಲಿ ಅಲ್ಲ ಒಂದು ಕಪ್ ಕಾಫಿ ಕೊಟ್ರಿ ಆಂಟಿ. ನಾನೊಂದು ತೀರ ನೀನೊಂದು ತೀರ ಮನಸ್ಸು ಮನಸ್ಸು ದೂರ ಹಾ ಮುಖ್ಯನ ಪ್ರೀತಿ ಹೃದಯ ಭಾರ. ಹಿಡಿದ್ರಿ ಜಾಡ ಅದೇಯ. ಅದಕ್ಕೆ ಹೇಳೋದು ಪಾರು ಅವರೇ, ನೀವೊಂದು ತೀರದಲ್ಲಿ ನಾನೊಂದು ತೀರದಲ್ಲಿ ಇರೋದು ಯಾಕೆ? ಇಬ್ರು ಒಂದೇ ತೀರದಲ್ಲಿ ಇದ್ಬಿಡೋಣ. ಇಬ್ರು ಒಟ್ಟಿಗೆ ಇದ್ರೆ ನೀವು ಮಾಡ್ತಿರೋ ಲೈನ್ನ ನಾನು ಹಾಡ್ತಾ, ನಾನು ಮಾಡ್ತಿರೋ ಲೈನ್ನ ನೀವು ಹಾಡ್ತಾ, ಇಬ್ರು ಲೈನ್ ನೋಡ್ಕೊಂಡು ಇದ್ಬಿಡ್ಬೋದು. ಜಾನ್ಯೂರಿ ನೀವ್ ಯಾವ ಲೈನ್ ಬಗ್ಗೆ ಹೇಳ್ತಾ ಇದ್ದೀರೋ ನಂಗೆ ಒಂದು ಅರ್ಥ ಆಯ್ತಾ ಇಲ್ಲ. ನಿಮ್ಗೆ ಅರ್ಥ ಆಗೋದು ಬೇಡ ಬಿಡಿ ಪಾರು ಅವರೇ. ಏನ್ ಅಡಿಗೆ ಮಾಡಿದ್ದೀರಾ? ನಮ್ ಬಾಬುಗೆ ಇಷ್ಟ ಅಂತ ಪಾಯಸ ಮಾಡಿವ್ನಿ. ಜೊತೆಗೆ ತಿಥಿ ವಡೆನೂ ಮಾಡ್ಬಿಡ್ಬೇಕಾಗಿತ್ತು. ಮತ್ತಿನ್ನೇನ್ ಪಾರು ಅವ್ರೆ, ಗೌಡ್ರು ಈಗಿರೋ ದಪ್ಪ ಸಾಲ್ದು ಅಂತ ಪೈಸಾ ತಿನ್ಸಿ ಇನ್ನೂ ದಪ್ಪ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಜಾನ್ಯೂರಿ ನಮ್ ಬಾವಯ್ಯ ನೀವ್ ಹೇಳ್ದಂಗ್ ದಪ್ಪ ಇಲ್ಲ. ಪಾರು ಅವ್ರೆ, ಗೌಡ್ರಿಗಾಗಿರೋ ವಯಸ್ಸಿಗೆ ಅವ್ರ ಭಾರ ಅರ್ಧಕ್ಕೆ ಅರ್ಧ ಇರಬೇಕು ಗೊತ್ತಾ? ಹಂಗಂದಿರಿಯ ನಂಗೆ ಈ ವಿಷಯನೇ ಗೊತ್ತಿರ್ಲಿಲ್ಲ. ಇವತ್ತಿಂದಾನೆ ನಮ್ ಬಾವು ಜೊತೆಗೆ ಡೇಟಿಂಗ್ ಶುರು ಮಾಡ್ತೀನಿ. ಪಾರು ಅವ್ರೆ, ನೀವ್ ಯಾಕೆ ಅವ್ರ ಜೊತೆ ಡೇಟಿಂಗ್ ಮಾಡ್ತೀರಾ? ನನ್ ಜೊತೆ ಡೇಟಿಂಗ್ ಮಾಡಿ. ಅದು ಡೇಟಿಂಗ್ ಅಲ್ಲ, ಡೇಟಿಂಗ್. ಹಿಡಿದ್ರಿ ಜಾಡ. ಹಾಯ್ ಪಾರು ಅವರೇ. ಲೇ ಆಫ್ ಮೆಂಟ್ಲು. ಯಾವಲ್ಲ ಫುಲ್ ಮೆಂಟ್ಲು. ಯಾರನ್ನೋ ಕರೆದ್ರೆ ಯಾರೋ ಮಧ್ಯ ಬಾಯ್ ಹಾಕೋದು. ಲೇ ರಾಖಿ, ನೀನ್ ಯಾಕೋ ಇಲ್ಲಿಗೆ ಬಂದೆ? ನೀವೆಂತದಕ್ಕೆ ಇಲ್ಲಿಗೆ ಬಂದಿರಿ? ಅದು ಪಾರು ಅವ್ರು ಒಬ್ಬರೇ ಇದ್ರಲ್ಲ, ಕಂಪ್ನಿ ಕೊಡೋಣ ಅಂತ ಬಂದೆ. ಯಾವ ಕಂಪನಿ? ಐ ಲೈಕ್ ಇಟ್. ನಾನು ಹೇಳಿದ್ದು ಪಾರು ಅವ್ರು ಒಬ್ಬರೇ ಇದ್ರು, ಮಾತಾಡ್ಸ್ಕೊಂಡು ಹೋಗೋಣ ಅಂತ. ಹೌದಾ? ನಾನು ಕೂಡ ಒಬ್ಬನೇ ಇದ್ದೇನೆ. ಬನ್ನಿ ಕೂತ್ಕೊಂಡು ಕೋಜಿಲ್ವಾ ನನ್ನ ಹತ್ರ ಮಾತಾಡಿ. ನಿನ್ ಜೊತೆ ಮಾತಾಡೋದಕ್ಕೆ ನನ್ನ ನೀನು ಹುಚ್ಚ ಅನ್ಕೊಂಡೇನೋ? ಆಕ್ಚುಲಿ ಭಯ್ಯ, ಹುಚ್ಚರೊಟ್ಟಿಗೆ ಮಾತಾಡೋದ್ರೆ ನನಗೆ ಕಂಡಾಬಟ್ಟೆ ಇಷ್ಟ. ಸೊ ನಿಮಗೆ ನಾನು ಕಂಪನಿ ಕೊಡ್ತೇನೆ. ಅಂದ್ರೆ ಇಂಡೈರೆಕ್ಟ್ ಆಗಿ ನನ್ನನ್ನೇ ಹುಚ್ಚ ಅಂತಿದ್ಯಾ? ಮರ್ಯಾದೆಗೆ ಇಲ್ಲಿಂದ ಹೊಟ್ಟೋಗು, ಇಲ್ಲ ಅಂದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ನೀವೆಂತ ಮಾಡ್ತೀರಂತೇಳಿ ನನಗೆ ಚೆನ್ನಾಗಿ ಗೊತ್ತುಂಟು. ಎಷ್ಟಾದ್ರೂ ನೀವು ಹುಚ್ಚ ಅಲ್ವಾ? ಲೇ, ಹೊಡಿಯೋಕ್ ಮುಂಚೆನೆ ನರಳ್ತಿದ್ಯಲ್ಲ? ನರಳಿದ್ದು ನಾನಲ್ಲ, ಅವರು. ಓಯ್ ಬ್ಯಾಂಡೇಜ್ ಮಾಮ, ಏನಾಯ್ತು? ಕಲ್ಟಿವೇಟ್ರು ನನ್ನ ಪಾಡಿಗೆ ನಾನು ಫುಟ್ಪಾತ್ ಮೇಲೆ ನಡ್ಕೊಂಬತ್ತಾ ಇದ್ದ, ಯಾವನ್ನ ಟೆರರಿಸ್ಟ್ ತರ ಮುಖ ಮುಚ್ಕೊಂಬಂದು ಗಾಡಿಲಿ ಬೇಕು ಅಂತಾನೆ ಕೂತ್ಬಿಟ್ಟು ಹೊಂಟದ ಕಣ. ನನಗನ್ನಿಸ್ತದೆ ನಾನು ಸಂಬಳ ಕೊಟ್ಟಿಲ್ಲ ಅಂತ ಆ 9 ಮಿಳ್ಳೆ ಕೆಲಸ ಮಾಡಿರ್ಬೇಕು ಅಂತ. ಬಾವು ಅದಕ್ಕೆ ಹೇಳಿದ್ದು ಅವ್ನ್ ಸಂಬಳ ನಾನು ಕೊಟ್ಬಿಡಿ ಅಂತ. ಪಾರು, ನಾನು ಇಲ್ಲಿ ನೌಲಿ ಒದ್ದಾಡ್ತಾ ಇದ್ರೆ ನೀನು ಅವನ ಬರುವಾಗ ಒಕ್ಕಾಲ ತೋರಿಸ್ಕೊಂಡ್ ಮಾತಾಡಿಯ. ಗೌಡ್ರೆ, ಇದೆಷ್ಟು? 4. ಗೌಡ್ರೆ ಗೌಡ್ರೆ ಗೌಡ್ರೆ, ನಾನು ನಿಮ್ಮ ಕಿವಿಲಿ ಏನು ಹೇಳಿದೆ ನಿಮ್ಗೆ ಕೇಳಿಸ್ತಾ? ನೀವು ನನ್ನ 2 ಕಿವಿ ದಂಡಕ್ಕೆ ಬಂದು ಗೌಡ್ರೆ ಗೌಡ್ರೆ ಅಂತ ಹೇಳಿದ್ರಿ. ಮಿಸ್ ಆಗೋಯ್ತು. ಯಾನ ಗೌಡ್ರೆ, ನಿಮ್ದೊಂದು ಕಣ್ಣು, ಒಂದು ಕಿವಿನೋ, ಒಂದು ಕೈಯೋ, ಒಂದು ಕಾಲೋ ಪರ್ಮನೆಂಟ್ ಆಗಿ ಹೋಗ್ಬಿಟ್ಟಿದ್ರೆ 1-2 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೋಬಹುದಿತ್ತಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಅಣ್ಣಪ್ಪನವ್ರೆ, 7 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ದುಡ್ಡುಗೋಸ್ಕರ ನನ್ನ ಕಾಲು ಕೈ ಕಿವಿ ಕಣ್ಣು ಕಳ್ಕೊಳಕ್ಕಾದ? ಕೂತಿರೋ ಜಾಗಕ್ಕೆ ದುಡ್ಡು ಬರುತ್ತಲ್ರಿ, ಅದಕ್ಕೆ ಹಾಗೆ ಹೇಳಿದೆ. ಹೋಗ್ಲಿ ಬಿಡಿ ಗೌಡ್ರೆ, ನೀವು ಆರಾಮಾಗಿದ್ದೀರಲ್ಲ, ಅಷ್ಟು ಸಾಕು. ರಾಕೆ, ಬರ ಹೋಗೋಣ. ಬರೋರೆ, ಇನ್ಮೇಲೆ ಗೌಡ್ರನ್ನ ಹುಷಾರಾಗಿ ನೋಡ್ಕೊಳ್ಳಿ, ಏನು ಬೇಕಿದ್ರು ಆಗ್ಬಹುದು. ಐ ಲೈಕ್ ಇಟ್. ಅಣ್ಣಪ್ಪನವ್ರು ಈ ಥರ ಸೂಟು ಬೂಟು ಹಾಕೊಂಡಿದಾರಲ್ಲ, ಅದಕ್ಕೆ ಎಲ್ಲಿಗೆ ಹೋಯ್ತಾ ಇದಾರೆ ಅಂತ ಕೇಳುತ್ತಪ್ಪ. ಅದಕ್ಕೆ ಕಾಲ್ ಕರ್ಕೊಂಡು ಜಗಳಕ್ಕೆ ಬಂದ್ಬಿಡದ. ಯಾರೀ ಜಗಳ ಮಾಡಿದ್ದು? ಯಾರೀ ಜಗಳ ಮಾಡಿದ್ದು? ಇದನ್ನ ಈ ಮನುಷ್ಯ ಬಾಡಿಗೆಗೆ ತಂದಿರ್ತಾರೆ, ಇಲ್ಲ ಯಾರ ಹತ್ರ ಆದ್ರೂ ಭಿಕ್ಷೆ ಬೇಡಿ ತಂದಿರ್ತಾರೆ. ನೋಡು, ಮೊದ್ಲೇ ನಾನು ಟೆನ್ಷನ್ ಅಲ್ಲಿ ಇದೀನಿ, ಇನ್ನೂ ಟೆನ್ಷನ್ ಕೊಡ್ಬೇಡ, ರೈಟ್ ಹೇಳು. ಇವನಿಗಿಂತ ಬೇರೆ ತರಲ್ಲ ಯಾರೂ ಇಲ್ಲಮ್ಮ. ಇವನಿಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ.